ಹಲೋ ನಮಸ್ಕಾರ. ನಾನು ಕೊಪ್ಪಳಿಂದ ಶಾಣಾ ಬಾಜ್ಲಪುರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸಬ್ಸ್ಕ್ರೈಬ್ ಆಗಿ. ರಾಜ್ಯದಲ್ಲಿ ಈಗ RSS ಬ್ಯಾನ್ ಕುರಿತು ಮುಖ್ಯಮಂತ್ರಿಗಳು ನೀಡಿರುವ ಪತ್ರ ಈಗ ತೀವ್ರ ಚರ್ಚೆ ಆರಂಭವಾಗಿದೆ. ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂಥ ಪ್ರಿಯಾಂಕಾ ಖರ್ಗೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಒಂದು ಪತ್ರವನ್ನು ಬರೆದರು. RSS ಎನ್ನುವಂಥ ಸಂಸ್ಥೆ ಇದು ಕೋಮು ಸಂಸ್ಥೆ ಆಗ್ತಾ ಇದೆ, ಇದನ್ನು ಬ್ಯಾನ್ ಮಾಡಿ ಮತ್ತು ಕೋಮು ಗಲಭೆಯನ್ನು ಸೃಷ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಅದನ್ನು ರದ್ದು ಮಾಡಬೇಕು ಅನ್ನುವಂಥ ಒಂದು ಪತ್ರವನ್ನು ಪ್ರಿಯಾಂಕಾ ಖರ್ಗೆಯವರು ಈಗ CM ಮುಖ್ಯಮಂತ್ರಿಗಳ ಬಳಿ ಒಂದು ಪತ್ರವನ್ನು ಬರೆದಿದ್ದಾರೆ. ಅದ್ರ ಜೊತೆಗೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡುವಾಗ ಅವರು RSSನ ವಿರುದ್ಧ ಸಹ ಮಾತಾಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈಗ ಅದು ತೀವ್ರ ಚರ್ಚೆಗೆ ಒಳಗಾಗಿದೆ. ಈ ಮಧ್ಯೆ ಒಂದು ಹಿಂದೂ ಪರ ಸಂಘಟನೆಗಳು ಅದನ್ನು ಅವರ ಹೇಳಿಕೆಯನ್ನು ಖಂಡಿಸಿದರೆ ಒಂದಿಷ್ಟು ಪ್ರಗತಿಪರರು ಪ್ರಿಯಾಂಕಾ ಖರ್ಗೆ ಅವರನ್ನು ಬೆಂಬಲಿಸ್ತಾ ಇದ್ದಾರೆ. ಇವುಗಳ ಮಧ್ಯೆನೇ ಸಹ ಇವತ್ತು ರಂಭಾಪುರಿ ಸ್ವಾಮಿಗಳು ಬಾಳೆಹೊನ್ನೂರಿನ ರಂಭಾಪುರಿ ಪೀಠದ ವೀರಶೈವ ಲಿಂಗಾಯತ ಸಮಾಜದ ಪ್ರಮುಖ ಸ್ವಾಮೀಜಿಗಳಾಗಿರುವಂಥ ರಂಭಾಪುರಿಯ ಶ್ರೀ ವೀರ ಸೋಮೇಶ್ವರ ಸ್ವಾಮಿಯಾಚಾರ್ಯರು ಇವತ್ತು ಕನಕಗಿರಿಯಲ್ಲಿ ಮಾತನಾಡುತ್ತಾ RSS ಸಂಸ್ಥೆಯನ್ನು ಹಾಡಿ ಹೊಗಳಿದ್ದಾರೆ. ಇದು 100 ವರ್ಷಗಳ ಇತಿಹಾಸ ಇರುವಂಥ ಸಂಸ್ಥೆ. ಈ ಸಂಸ್ಥೆ ಒಂದು ಆಪತ್ತು ಕಾಲದಲ್ಲಿ ಜನರಿಗೆ ಸಹಾಯ ಮಾಡಿದೆ. ಜೊತೆಗೆ ಬೇರೆ ಬೇರೆ ಸಂದರ್ಭದಲ್ಲಿ ಈ ಸಂಸ್ಥೆಯಿಂದನೇ ಸಾಕಷ್ಟು ಕೆಲಸಗಳಾಗಿವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿರ್ಬಂಧಿಸಬೇಕು ಅನ್ನುವಂಥ ಒಂದು ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸಿ ರಾಜ್ಯದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ. ಆದರೆ ಅವರ ಈ ಮಾತು, ಈ ನಿರ್ಧಾರ ಅಷ್ಟು ಸಮಂಜಸವಾದಂಥದ್ದು ಅಲ್ಲ ಮತ್ತು ಅದನ್ನು ಹೇಳುವಂಥದ್ದು ಕೂಡ ಒಳ್ಳೆಯದು ಅಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಕ್ಕಾಗಿ, ನಾಡಿನ ಜನರ ಕಲ್ಯಾಣಕ್ಕಾಗಿ ಅಹರ್ನಿಶ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಬಂದಿದೆ. ಬೆಳೆಯುವಂಥ ಯುವಜನಾಂಗದಲ್ಲಿ ರಾಷ್ಟ್ರಪ್ರಜ್ಞೆಯನ್ನು ಬೆಳೆಸುವಂಥ ಮತ್ತು ಭಾರತೀಯ ಸಂಸ್ಕೃತಿಯನ್ನು ಅದನ್ನು ಸಂವರ್ಧಿಸುವಂಥ ದೊಡ್ಡ ಕೆಲಸ ಮಾಡ್ತಾ ಇದೆ. ಮತ್ತು ಈ ಸಂಸ್ಥೆಗೆ 100 ವರ್ಷ ತುಂಬಿರುವಂಥ ಈ ಸಂಸ್ಥೆಯನ್ನು ಇಲ್ಲಿವರೆಗೂ ಅದನ್ನು ಬ್ಯಾನ್ ಮಾಡೋರು ಸಾಧ್ಯವಿಲ್ಲ ಮತ್ತು ಮುಖ್ಯಮಂತ್ರಿಗಳು ಸಹ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಿಕ್ಕಿಲ್ಲ ಅನ್ನುವಂಥ ಒಂದು ಆಶಯವನ್ನು ಹೇಳ್ತಾರೆ. ಒಂದು ವೇಳೆ ಅವರು ಮುಖ್ಯಮಂತ್ರಿಗಳು ಈ ರೀತಿ ಏನಾದ್ರು ಕ್ರಮ ಕೈಗೊಂಡ್ರೆ ಅಥವಾ ರದ್ದು ಮಾಡುವಂಥ ಕ್ರಮ ಕೈಗೊಂಡ್ರೆ ಒಂದಿಷ್ಟು ಅಶಾಂತಿ ಉಂಟಾಗಬಹುದು ಅನ್ನುವಂಥ ಅಭಿಪ್ರಾಯವನ್ನು ವೀರ ಸೋಮೇಶ್ವರರು ಇವತ್ತು ಹೇಳಿರುವುದು ಈಗ ತೀವ್ರ ಚರ್ಚೆ ಮತ್ತು ಅದಕ್ಕೂ ಸಹ ಪರವಿರೋಧವಾಗಿದೆ. ಯಾಕಂತ ಹೇಳಿದರೆ ರಾಜ್ಯದಲ್ಲಿ ಲಿಂಗಾಯತರು ದೊಡ್ಡ ಪ್ರಮಾಣದಲ್ಲಿರುವಂಥ ಸಮಾಜ, ಲಿಂಗಾಯತರಾಗಿರ್ಬೋದು ಅಥವಾ ವೀರಶೈವ, ಅದು ಭಿನ್ನಾಭಿಪ್ರಾಯ ಏನೇ ಇರಲಿ. ಆದರೆ ಇವತ್ತು ಲಿಂಗಾಯತ ಸಮಾಜದಲ್ಲಿ ಜಗದ್ಗುರು ಒಂದು ಮಾತನ್ನೇ ಹೇಳಿರೋದು ಸಹ ಈಗ ಒಂದಿಷ್ಟು ಚರ್ಚೆಗೆ ಆರಂಭವಾಗಿದೆ. ಕೆಲವು ಕಡೆ ಮತ್ತು ಅವರ ಹೇಳಿಕೆಗೂ ಸಹ ಹಿಂದೆ ಪರ ಮತ್ತು ವಿರೋಧ ಹೇಳಿಕೆಗಳು ಸಹ ಒಂದು ಕಡೆ ಕೇಳಿ ಬರ್ತಾಯಿವೆ. ಈ ಮಧ್ಯೆ ಅವರು ಇನ್ನೊಂದು ಮಾತನ್ನೇ ಹೇಳಿದರು. ಈಗೇನು ಜಾತಿ ಗಣತಿ ನಡೆದಿದೆ, ಅಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಏನು ನಡೆದಿದೆ, ಈ ಸಮಾಜದಲ್ಲಿ ಈಗ ಕೆಲವು ಕಡೆ ವೀರಶೈವ ಮತ್ತು ಲಿಂಗಾಯತ ಅನ್ನೋದು ಒಂದೇ ಧರ್ಮ, ಅದನ್ನು ಬೇರೆ ಒಂದೇ ಜಾತಿ, ಹಾಗಾಗಿ ಅದನ್ನು ಬೇರೆ ಬೇರೆ ಮಾಡಲ್ಲ. ನಾವು ಕಾಲಂನಲ್ಲಿ ಹಿಂದೂಗಳೆಂದು ಬರೆಸಿ ಮತ್ತು ಆಯಾ ಜಾತಿಯನ್ನು ಬರೆಸಿ ಒಳಪಂಗಡಗಳ ವಲಯವಾರು ಬರೆಸಬೇಕು ಅನ್ನುವಂಥ ಒಂದಿಷ್ಟು ಹೇಳಿಕೆಯನ್ನು ನೀಡಿದ್ದಾರೆ. ಒಂದು ಕಡೆ RSS ಸಂಸ್ಥೆ ಬಗ್ಗೆ ಈಗ ಚರ್ಚೆ ನಡೆದಿದೆ ಮತ್ತು ಈಗಾಗಲೇ ಹಿಂದೂ ಸಹ ಬಹಳಷ್ಟು ಸಮಯ ಆಗಿದೆ. ಇಂಥ ಸಂದರ್ಭದಲ್ಲಿ ಒಬ್ಬ ಸ್ವಾಮೀಜಿಗಳು ಈ ರೀತಿ ಹೇಳಿಕೆ ನೀಡಿರೋದು ಸಹ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಈ ಚರ್ಚೆ ಇನ್ನಷ್ಟು ಮುಂದುವರಿಯುವಂಥ ಸಾಧ್ಯತೆ ಇದೆ. ಒಂದು ಕಡೆ BJPಯವರು ಇದನ್ನು ದೊಡ್ಡ ಇಶ್ಯೂವನ್ನು ಮಾಡ್ಕೊಳ್ತಾ ಇದ್ದರೆ, ಕಾಂಗ್ರೆಸ್ಸಿನವರು ಸಹ ಅದನ್ನು ಕೆಲವೊಂದು ಕಡೆ ಸಮರ್ಥಿಸ್ಕೊಳ್ತಾರೆ ಮತ್ತು ಪ್ರಗತಿಪರರು ಸಹ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಗಳನ್ನು ಸಮರ್ಥಿಸಿಕೊಳ್ಳುವಂತೆ ಕಳಿಸ್ತಾರೆ. ಆದರೆ ಹಿಂದೂಪರ ಸಂಘಟನೆಗಳು ತೀವ್ರವಾಗಿ ಅದನ್ನು ವಿರೋಧಿಸ್ತಾರೆ ಮತ್ತು ಅದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಒಂದು ಧರ್ಮದ ಅಥವಾ ಒಂದು ಜಾತಿಯ ಸ್ವಾಮೀಜಿಗಳು ಹೇಳಿರುವಂಥ ಹೇಳಿಕೆ
ಒಂದಿಷ್ಟು ಜನರಲ್ಲಿ ಅವರಲ್ಲಿ ಸಹ ಚರ್ಚೆಗೆ ಆರಂಭವಾಗಿದೆ. ಇದು ಈ ಮುಂದಿನ ದಿನಗಳಲ್ಲಿ, ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳಂತರೂ ಆಗಿಲ್ಲ ಮತ್ತು ರಾಜಕಾರಣದಲ್ಲಿ ಸ್ವಾಮೀಜಿಗಳ ಮಹತ್ವಗಳು ಸಹ ಇಲ್ಲಿ ಗಣನೆಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿದೆ. ಯಾಕಂದರೆ ಒಂದು ಸಮಾಜ, ಒಂದು ಧರ್ಮವನ್ನು ಎದುರು ಹಾಕಿಕೊಂಡು ಯಾವುದೇ ರಾಜಕಾರಣ ಮಾಡೋದು ಸ್ವಲ್ಪ ಕಷ್ಟ ಅನ್ನುವಂಥ ಸಂದರ್ಭದಲ್ಲಿ ಇವತ್ತು ವೀರ ಸೋಮೇಶ್ವರರು ಹೇಳಿರುವಂಥ ಹೇಳಿಕೆ ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಬರುತ್ತೆ ಮತ್ತು ಏನು ರಾಜಕೀಯ ತಿರುಗಿಕೊಳ್ಳುತ್ತೆ ಅನ್ನೋದು ಸಹ ಈಗ ಚರ್ಚೆ ಆಗ್ತಾ ಇರೋದು. ಮುಂದೆ ಏನಾಗ್ತದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಬಾಚಲಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.